ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಯ ವೀಕ್ಷಕರಿಗೆ ಭಾಳ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಕಿರುವಂತಹ ಒಂದು ವಿಚಾರ ಕೂಡ ಹೌದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಫ್ಯಾಮಿಲಿ ಎಂಟ್ರಿ ಆಗ್ತಿದ್ದಂತೆ ಗಿಲ್ಲಿಗೆ ಮೊದಲಿಗೆ ಬಹಳ ಧರ್ಮದೇಟು ಬಿತ್ತು ಕೂಡ ಹೌದು. ಸೊ ಅದಾದ ಮೇಲೆ ಅವರ ತಾಯಿಯಿಂದ ಎಣ್ಣೆ ಸ್ನಾನ ಕೂಡ ಆಯಿತು. ಭಾಳ ಎಂಜಾಯ್ ಕೂಡ ಮಾಡಿದರು. ಸದ್ಯ ಬಿಗ್ ಬಾಸ್ ಮನೆಯಿಂದ ಇವತ್ತು ಕಾವ್ಯಶಿವ ಅವರ ಮನೆಯ ಸಂಬಂಧಿ ಒಂದು ಫ್ಯಾಮಿಲಿ ಕೂಡ ಎಂಟ್ರಿ ಕೂಡ ಆಯಿತು. ಇಷ್ಟು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದು ಆಯಿತು. ಅದಾದ ಬಳಿಕ ಮತ್ತೆ ಎಂಟ್ರಿ ಕೊಟ್ಟಂಥ ಕಾವ್ಯ ಫ್ಯಾಮಿಲಿ ಹಾಗೂ ಗಿಲ್ಲಿ ಅವರ ಜೊತೆ ಮಾತುಕತೆ ಭಾಳ ಸ್ಪಷ್ಟವಾಗಿ ನಡೀತು. ಸ್ನೇಹಿತರೆ, ಗಿಲ್ಲಿಯ ಮಾತುಕತೆ ಹಾಗೂ ಕಾವ್ಯವರ ಮಾತುಕತೆ ಭಾಳ ಸ್ಪಷ್ಟವಾಗಿ ಇರುವಂಥದ್ದು. ಸೊ ಕಾವ್ಯಶೈವ ಮತ್ತು ಗಿಲ್ಲಿಯ ನಡುವಿನ ಸಂಬಂಧ, ಸ್ನೇಹ ಎಂಥದ್ದು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಸದ್ಯ ಈ ಒಂದು ಸ್ನೇಹ ಬಹಳ ಪ್ರೀತಿಯಾಗಿ ಪಳಗೋ ವಿಚಾರ ಕೂಡ ಹೌದು. ಈ ಒಂದು ಪ್ರೀತಿಗೆ ಅವರ ಕುಟುಂಬದವರ ಒಪ್ಪಿಗೆ ಕೂಡ ಬೇಕಾಗಿರುವಂಥದ್ದು. ಸದ್ಯ ಗಿಲ್ಲಿ ಮತ್ತು ಅವರ ಕುಟುಂಬದವರು ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಮೇಲ್ನೋಟಕ್ಕೆ ಮೂಲಗಳ ಪ್ರಕಾರ ಇವರ ಮನೆಯವರು ಕೂಡ ಗಿಲ್ಲಿಗೆ ಒಪ್ಪಿಗೆಯನ್ನು ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಅನ್ನೋದು ಇದೀಗ ತಿಳಿದು ಬಂದಿರುವಂಥದ್ದು ವೀಕ್ಷಕರೇ. ಸದ್ಯ ಮದುವೆಯ ವಿಚಾರವನ್ನು ಗಿಲ್ಲಿ ಅವರು ಅವರ ಮನೆಯವರ ಜೊತೆ ಮಾತನಾಡಿದ್ದಾರೆ ಅನ್ನೋದು ಎಲೆ ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಜೋಡಿ ನಿಜ ಜೀವನದಲ್ಲಿಯೂ ಒಂದಾಗಬೇಕು ಅಂತ ಅದೆಷ್ಟೋ ಮಂದಿ ಕಾಯ್ತಾ ಇದ್ದಾರೆ. ಅದಕ್ಕೆ ನಿಜಕ್ಕೂ ತೆರೆ ಎಳೆಯುವ ಸಾಧ್ಯತೆ ಕೂಡ ಇರ್ಬೋದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಫ್ಯಾಮಿಲಿ ಕೂಡ ಕಾವ್ಯ ಅವರನ್ನು ಅತಿ ಹೆಚ್ಚಾಗಿ ಮಾತನಾಡಿಸ್ತಾ ಇದ್ರು. ಹಾಗೆ ಕಾವ್ಯ ಅವರ ಫ್ಯಾಮಿಲಿ ಗಿಲ್ಲಿ ಅವರನ್ನು ವಾಲಂಟ್ರಿಯಾಗಿ ಗಿಲ್ಲಿಯ ಎಲ್ಲಕ್ಕಲ್ಲೂ ನನ್ನ ಮಗಳನ್ನು ಬಿಟ್ಕೊಟ್ಟಿಲ್ಲ, ಗಿಲ್ಲಿ ಅಂದರೆ ಇಷ್ಟ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಇವರು ನಿಜ ಜೀವನದಲ್ಲಿಯೂ ಇವರಿಬ್ಬರ ಫ್ಯಾಮಿಲಿ ಒಂದಾದರೆ ಈ ಜೋಡಿ ಒಂದಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇವರಿಬ್ಬರ ಜೋಡಿ ಒಂದಾಗಲಿ ಅಂತ ಯಾರೆಲ್ಲ ಕಾಯ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇರೋ. ಥ್ಯಾಂಕ್ ಯು.